ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೌನ್ ರೈಸು ಮತ್ತು ಅದಕ್ಕೆ ಮೊಸರು ಗ್ರೇವಿನ ಹೇಗೆ ಮಾಡೋದು ಅಂತ ಇನ್ಸ್ಟಂಟಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬ್ರೌನ್ ರೈಸನ್ನು ವಾಶ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ನೀವು ಎಷ್ಟು ಬೇಕಾದರೂ ಅಷ್ಟು ನೀರನ್ನು ಹಾಕೋಬೋದು. ಯಾಕಂದರೆ ಲಾಸ್ಟಿಗೆ ಕೊನೆಯಲ್ಲಿ ಅದು ಗಂಜಿ ಬರುತ್ತೆ. ಅದನ್ನು ಕುಡಿಯೋದ್ರಿಂದ ಡೈಜೆಷನ್ನು ನಮಗೆ ತುಂಬಾ ಚೆನ್ನಾಗಾಗುತ್ತೆ, ಹೆಲ್ತಿಗೂ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಇಲ್ಲಿ 2 ಕಪ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ತಮಗೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನೀರನ್ನು ಎಷ್ಟು ಬೇಕಾದರೂ ಹಾಕ್ಕೋಬೋದು, ಬಟ್ ಕಡಿಮೆ ಅಂತೂ ಹಾಕಬಾರ್ದು. ಕಡಿಮೆ ಹಾಕಿದರೆ ಅದು ಅನ್ನ ಬೇಯೋದೇ ಇಲ್ಲ. ಇದು ಬ್ರೌನ್ ರೈಸ್, ನಾರ್ಮಲ್ ರೈಸ್ ಅಲ್ಲ ಅಲ್ವಾ. ಹಾಗಾಗಿ ಜಾಸ್ತಿನೇ ನೀರನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಹಾಗಾಗಿ ನಾನು ಇಲ್ಲಿ 2 ಕಪ್ ಅಕ್ಕಿಗೆ 1 ತಮಗೆ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ತುಂಬಾ ಲೋ ಫ್ಲೇಮಲ್ಲಿ ಇಡಬೇಕು. ಇದು ತುಂಬಾ ಟೈಮ್ ತಗೊಳುತ್ತೆ ಬೇಯೋದಕ್ಕೆ. ಹಾಗಾಗಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು 6 ವಿಜಿಲನ್ನು ನಾವಿಲ್ಲಿ ಬರೆಸ್ಬೇಕು. 6 ವಿಜಿಲ್ ಬಂತು ಅಂದರೆ ತುಂಬಾ ಚೆನ್ನಾಗಿ ರೈಸ್ ಆಗುತ್ತೆ. ಅಷ್ಟರಲ್ಲಿ ವಿಜಿಲ್ ಬರೋ ಅಷ್ಟರಲ್ಲಿ ನಾನು ಇಲ್ಲಿ ಮೊಸರು ಗ್ರೇವಿನ ಇನ್ಸ್ಟಂಟಾಗಿ ಕ್ವಿಕ್ಕಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಬ್ರೌನ್ ರೈಸಿಗೆ ಸಾಂಬಾರೆಲ್ಲ ಸೂಟ್ ಆಗಲ್ಲ, ಮೊಸರು ಗ್ರೇವಿನೇ ಇದಕ್ಕೆ ಚೆನ್ನಾಗೋಗೋದು. ನೀವು ನಾರ್ಮಲ್ ಅನ್ನ ಮೊಸರು ಥರನೂ ಇದನ್ನು ತಿನ್ಬೋದು, ಬಟ್ ನಾನು ಡಿಫ್ರೆಂಟಾಗಿ ಇರಲಿ ಅಂತ ಮೊಸರು ಗ್ರೇವಿ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಮೊಸರನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಬೇಗನೆ ನೀವು ಮಾಡ್ಕೊಂಬಿಡ್ಬೋದು. ಸ್ವಲ್ಪ ಇಂಗನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಹಿಂಗೆ ಹಾಕಿದರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಿಂಗೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು, ಹೇಳ್ಬೋದು. 1 ಆನಿಯನನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಆನಿಯನ್ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ, ಬೇಗನೆ ಆಗುತ್ತೆ. ನೀವು ಇದನ್ನು ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಬೇಗನೆ ಸೈಡ್ ಡಿಶ್ ಆಗಿ ಬೇಕಂದರೆ ಆವಾಗಲೇ ಮಾಡ್ಕೊಂಬಿಡ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಮಿಕ್ಸ್ ಕೊಡೋಣ. ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ರೆ ಮೊಸರು ಗ್ರೇವಿ ರೆಡಿ ಆಗಿಬಿಡುತ್ತೆ. ತುಂಬಾ ಟೇಸ್ಟಿ ಆಗುತ್ತೆ. ಇದೇನಪ್ಪ ಚೆನ್ನಾಗಾಗಲ್ವೇನೋ ಅಂತ ಯೋಚನೆ ಮಾಡಬೇಡಿ, ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಸಖತ್ತಾಗಿ ಬರುತ್ತೆ. ಇದಕ್ಕೆ ನಾನು ಈಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆಯನ್ನು ಕೊಟ್ಟರೆ ಆಗಿಬಿಡುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಒಂದು ಪ್ಯಾನನ್ನು ಸಣ್ಣ ಪ್ಯಾನನ್ನು ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಬೇಕಾಗುತ್ತೆ. ಒಗ್ಗರಣೆ ಕೊಟ್ಟರೆ ಅದು ಟೇಸ್ಟ್ ಆಗೋದು, ಒಗ್ಗರಣೆ ಇಲ್ಲದೇ ಅಂತ ಏನು ಟೇಸ್ಟ್ ಅನಿಸೋದಿಲ್ಲ. ಹಾಗಾಗಿ ಒಗ್ಗರಣೆ ಕೊಡಬೇಕು. ಅದು ಬ್ರೌನ್ ರೈಸು ತುಂಬಾ ಹೆಲ್ತಿಗೆ ಒಳ್ಳೆಯದು. ತುಂಬಾ ಚೆನ್ನಾಗಿ ನಾವು ಡೈಲಿ ತಿನ್ನೋಕ್ಕಾಗದೇ ಇದ್ದರೂ ಪರವಾಗಿಲ್ಲ, ವೀಕ್ಲಿ 1 ಟೈಮ್ ಆದರೂ ಬ್ರೌನ್ ರೈಸನ್ನು ತಿನ್ನಬೇಕು. ನಾವು ಕುಚ್ಚಲಕ್ಕಿ ಅಂತಲೂ, ಅದು ಕನ್ನಡದಲ್ಲಿ ಕುಚ್ಚಲಕ್ಕಿ ಅಂತಲೂ ಹೇಳ್ಬೋದು. ಅದನ್ನು ಕೆಲವೊಬ್ಬರಿಗೆ ಮಾಡೋದಕ್ಕೆ ಗೊತ್ತೇ ಆಗಲ್ಲ. ಹಾಗಾಗಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಜೊತೆಗೆ ಅದಕ್ಕೆ ಸೈಡ್ ಡಿಶ್ ಹೇಗಿರಬೇಕು ಅಂತಲೂ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲನ್ನು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಬೋದು. ತುಂಬ ಆಯಿಲ್ ತಿನ್ನೋದು ಒಳ್ಳೆಯದಲ್ಲ. ಹಾಗಾಗಿ 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಆಯಿಲು ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಬೇಕಾಗುತ್ತೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವನ್ನು ಹಾಕಬೇಕು. ಹಿಂಗೆ ಆಲ್ರೆಡಿ ಅದಕ್ಕೆ ಹಾಕಿದ್ವಿ, ಅದಕ್ಕೆ ಹಾಕಿದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನೀವು ಇಲ್ಲ ನಾವು ಎಣ್ಣೆಗೆ ಹಾಕ್ತೀವಿ, ಡೈರೆಕ್ಟಾಗಿ ಹಾಕೋದಿಲ್ಲ ಅಂತಂದರೆ ನೀವು ಇಲ್ಲಿ ಆಯಿಲಿಗೂ ಕೂಡ ಹಿಂಗನ್ನು ಹಾಕಿ ಆ್ಯಡ್ ಮಾಡ್ಕೋಬೋದು. ಅದು ಕೂಡ ತುಂಬಾ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಈಗ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡಿದ್ದೀನಿ. ಇದು ಸ್ಟವ್ ಆಫ್ ಮಾಡಿ ಇದನ್ನು ಬಿಸಿದೆ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ಸ್ಟಂಟಾಗಿ ಕ್ವಿಕ್ಕಾಗಿ ರೆಡಿ ಆಗುವಂಥ ರೆಸಿಪಿ ಇದು. ನೀವು ಬರೀ ಬ್ರೌನ್ ರೈಸಿಗೆ ಅಷ್ಟೇ ಅಲ್ಲ, ರೊಟ್ಟಿ ಚಪಾತಿಗೂ ಕೂಡ ಇದು ತುಂಬಾ ಸಖತ್ತಾಗುತ್ತೆ. ನೀವು ರೈಸಿಗೂ ಕೂಡ ಇದನ್ನು, ವೈಟ್ ರೈಸಿಗೂ ಕೂಡ ಇದನ್ನು ತಿನ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ಬೇಗನೆ ಆಗುವಂಥದ್ದು. ನನ್ನೆಲ್ಲ ವೀಡಿಯೋಸು ಬೇಗ ಕ್ವಿಕ್ಲಿ ಆಗುವಂಥ ರೆಸಿಪೀಸ್ನೇ ನಾನು ಅಪ್ಲೋಡ್ ಮಾಡಿರ್ತೀನಿ. ಪ್ಲೀಸ್ ಚೆಕ್ಔಟ್ ಮಾಡಿ. ಇದು ನೋಡಿ ಇವಾಗ ರೆಡಿ ಆಯಿತು.
ಕ್ವಿಕ್ಕಾಗಿ 2 ನಿಮಿಷದಲ್ಲಿ ರೆಡಿ ಆಗಿಬಿಡ್ತು. ರೈಸು ಕೂಡ ವಿಜಿಲ್ ಬಂದಿದೆ. ಈಗ ಅದನ್ನು ಸೋಸಿ ಅದನ್ನೆಲ್ಲ ಗಂಜಿಯನ್ನು ಸೋಸಿ ಇಟ್ಕೋಬೇಕಾಗುತ್ತೆ. ಹಾಗೆ ಅದು ಬರೋದಿಲ್ಲ, ಫುಲ್ಲು ನೀರು ಹಾಗೆ ಇರುತ್ತೆ. ಇಷ್ಟು ಗಂಜಿ ಬಂದಿದೆ, ಸೋಸಿ ಇಟ್ಕೊಂಡಿದ್ದೀನಿ ನೋಡಿ. ಇದು ಮೊಸರು ಬಜ್ಜಿ ಈ ಥರ ಆಗಿದೆ, ಮೊಸರು ಗ್ರೇವಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಾಟಾ.